ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ವೈಎಂ ಆಯತ ಮಲ್ಲಪ್ಪ ಜ್ಯೋತ ಅವರು. ರೈತರ ಹುತಾತ್ಮ ದಿನ ನಾಳೆ ಜುಲೈ 21. ಅದು ನರಗುಂದ ನವಲಗುಂದ ರೈತರು ಹತ್ಯೆ ಆದದ್ದು ಅಥವಾ ಹೋರಾಟದಲ್ಲೇ ಮಾಡಿದದ್ದು. ಇವತ್ತಿಗೂ ಅವ್ರು ಯಾವ ಸಮಸ್ಯೆ ಸಲ ಹೋರಾಟ ಮಾಡಿದ್ರು ಇವತ್ತಿಗೂ ಸಾಲ್ವ್ ಆಗಿಲ್ಲ. ಅನೇಕ ಈ ದೇಶದಲ್ಲಿ ಲಕ್ಷಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರು, ಆತ್ಮಾಹುತಿ ಆಗಿದ್ದಾರೆ. ಯಾಕೆ ಅದು ಚರ್ಚೆನೇ ಇಲ್ಲ ಈ ದೇಶದೊಳಗೆ. ಮತ್ತು ಯಾರು ಚರ್ಚೆ ಮಾಡೋದಕ್ಕೊಂದು ವ್ಯವಸ್ಥೆ ನಿರ್ಮಾಣ ಮಾಡಬೇಕಾಯಿತು, ಆ ರೈತರಲ್ಲಿ ಒಗ್ಗಟ್ಟಿಲ್ಲ. ಒಂದಾಗಬೇಕು, ವಿಚಾರ ಮಾಡಬೇಕು, ನಮ್ಮ ಸಮಸ್ಯೆ ಏನು, ಮೂಲ ಎಲ್ಲದ, ಇವತ್ತಿನ ಈ ಒಂದು ಹುತಾತ್ಮ ದಿನದಂದ ನಾನು ವಿಚಾರ ಮಾಡಬೇಕು ಅನ್ನುವಂಥದ್ದು. ವಿಚಾರ ಮಾಡೋದು ಎದ್ದು ಹೋಗೋದು ಅಲ್ಲ, ಕಾರ್ಯಭಕ್ತರು. ಕರ್ನಾಟಕದ ಒಂದು ದೊಡ್ಡ ಮೂಮೆಂಟು ಆಗಿತ್ತು ನಮ್ಮ ರೈತ ಮೂಮೆಂಟ್. ಎಂ ನಂಜನಸ್ವಾಮಿ ಅವರು, ಡಾಕ್ಟರ್, ಜೊತೆಗೆ ನಮ್ಮ ಬಾಬಾ ಸಾಹೇಬ್, ನಮ್ಮ ಬಾಬಾಗೌಡ ಪಾಟೀಲರು, ಅನೇಕ ಲೀಡರ್ಗಳು ಕುಡ್ಕೊಂಡು, ರುದ್ರಪ್ಪನವರು, ಇವತ್ತೆಲ್ಲ ನೆನೆಸ್ಬೇಕಾಗಿದೆ ಅವ್ರನ್ನೆಲ್ಲ. ಅವರೆಲ್ಲರೂ ಕುಡ್ಕೊಂಡು ದೊಡ್ಡ ಮೂಮೆಂಟ್ ಮಾಡಿದರು, ಜನಜಾಗೃತಿ ಮಾಡಿದರು. ಮತ್ತು ಕಾನ್ಸಿರಾಮ್ ಹೆಸರು ನೆನಪಿಕೊಳ್ರಿ. ಇದನ್ನು ಇವತ್ತು ಕೇಜ್ರಿವಾಲ್ ನೆನಪಿಕೊಳ್ರಿ ಹೆಸರ. ಕೇವಲ ಮೂಮೆಂಟ್ ಮಾಡಿದರೆ ಇಲ್ಲಿ ಅಧಿಕಾರ ಬದಲಾಗ್ತದೆ ಅನ್ನೋದು ಇದೊಂದು ರೀತಿ ನನ್ನ ಅಭಿಪ್ರಾಯದಲ್ಲಿ ಮೂರ್ಖತನದ ಪರಮಾವಧಿ ಅಂತ. ಸ್ಟ್ರೈಕ್ ಮಾಡೋದು, ಗೋಳಿಬಾರ ಆಗ್ತದೆ, ಒಂದಿಬ್ಬರು ಸಾಯ್ತಾರೆ, ಒಂದು 4 ಏನೋ ಚೀರಾಡ್ತೀವಿ, ಮಾಡ್ತೀವಿ, ನಂತರ ಒಂದಿಷ್ಟು ಏನೋ ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಡ್ತಾರೆ, ಮುಗಿದು ನಂತರ ಮರೆತು ಬಿಡ್ತೀವಿ. ಈಗ ಹಾಗಾಗಿ 45 ವರ್ಷಗಳಿಂದ ಆದಂಥದ್ದು ಅದೇ ಸಮಸ್ಯೆ ಇವತ್ತು ಅದ. ಯಾಕೆ ಚಾಲು ಆಗ್ತಾಯಿಲ್ಲ? ನೀವು ಸ್ಟ್ರೈಕ್ ಮಾಡ್ತೀರಿ, ಕೂಡ್ತೀರಿ, ರೋಡ್ಗಳ ಮೇಲೆ ಕೂಡ್ತೀರಿ, ಬಂದ್ ಮಾಡ್ತೀರಿ, ರೈತರೆಲ್ಲ ಕುಡ್ಕೊಂಡು. ಮಾಡಿ ಭೂ ಸ್ವಾಧೀನ ಮಾಡ್ಕೊಂಡ್ರಿ. 1998 ಭೂ ಸ್ವಾಧೀನ ರದ್ದು ಮಾಡಿಸಿದ್ರಿ. ಕೆಲವೊಂದಿಷ್ಟು ಅಲ್ಲೆಲ್ಲ ಒಳ್ಳೆ ಕೆಲಸಗಳು ಆಗ್ತಾವೆ, ಇಲ್ಲ ಅಂತಲ್ಲ. ಆದರೆ ಪೂರ್ಣ ಬದಲಾವಣೆ ಅದು ನೀವು ಮಾಡ್ಬೇಕು. ಅದನ್ನು